ಓಕೆ, ಈಗ ಸೆಕೆಂಡ್ ಪಿ ಸಿ ಎಕ್ಸಾಮ್ ಆದಮೇಲೆ ಸಿ ಇ ಟಿ ಕಡೆ ಕಾನ್ಸಂಟ್ರೇಷನ್ ಮಾಡ್ತಾಯಿರ್ತೀರಿ. ಈಗ ಮ್ಯಾಥಮೆಟಿಕ್ಸ್ ಎಕ್ಸಾಮ್ ಮುಗಿದಿದೆ. ಅಪ್ ಟು 18ರವರೆಗೂ ಎಕ್ಸಾಮ್ ಇರುತ್ತೆ ಸೈನ್ಸ್ ಸ್ಟೂಡೆಂಟ್ಸ್ಗೆ. ಮತ್ತು 22ಗೆ ಮುಗಿದ್ರೆ ಸಿ ಇ ಟಿ ಕಡೆ ಕಾನ್ಸಂಟ್ರೇಷನ್ ಮಾಡಿ. ಸಿ ಇ ಟಿನಲ್ಲಿ ಬರ್ತಕ್ಕಂಥ ಇಂಪಾರ್ಟೆಂಟ್ ಕ್ವಶನ್ಸನ್ನು ಜಿ ಎಚ್ ಮ್ಯಾಥ್ಸ್ ಯೂಟ್ಯೂಬ್ಗೆ ಸೆಂಡ್ ಮಾಡ್ತಾನೆ, ಯುಟಿಲೈಸ್ ಮಾಡ್ಕೊಳ್ಳಿ. ಫಸ್ಟ್ನೇ ಕ್ವಶನ್: ಎಸ್ ಎ ವೆಲ್ ಡಿಫೈನ್ಡ್ ಕಲೆಕ್ಷನ್ ಆಫ್ ಆಬ್ಜೆಕ್ಟ್ಸ್, ಡಿಸ್ಟಿಂಕ್ಟ್ ಆಬ್ಜೆಕ್ಟ್ಸ್. A well-defined collection of distinct objects is called is a set, element, superset, none of this. Is a set. What is the definition of set? Andre set is a collection of well-defined objects. Well-defined objects is called a set. ಡಿಸ್ಟಿಂಕ್ಟ್ ಅಂತ ಯಾಕೆ ಹೇಳಿದ್ದಾರೆ ಅಂದರೆ, ಒಂದು ಸೆಟ್ ಒಳಗಡೆ ಸಪೋಸ್ ಸೆಟ್ ಒಳಗಡೆ 1, 2, 3, 3 ಅಂತ ಬರೆದ್ರೆ ಡಿಫ್ರೆಂಟ್ ಎಲಿಮೆಂಟ್ಸು. ಸಪೋಸ್ ಒಂದೇ ಎಲಿಮೆಂಟ್ ರಿಪೀಟ್ ಆದ್ರೂ ಸೆಟ್ ಒಳಗಡೆ ಯು ಕ್ಯಾನ್ ಕನ್ಸಿಡರ್ 1, 2, 3 ಓನ್ಲಿ. 2 ಟೈಮ್ಸ್ ಇದ್ದರೂ ಕನ್ಸಿಡರ್ 3 ಓನ್ಲಿ. ಅದಕ್ಕೋಸ್ಕರ ಡಿಸ್ಟಿಂಕ್ಟ್ ಅನ್ನೋ ಪದ ಯೂಸ್ ಮಾಡಿದ್ದಾರೆ. ಆಪ್ಷನ್ ಎ ಇಸ್ ದ ಆನ್ಸರ್. ಆಪ್ಷನ್ ಎ ಇಸ್ ದ ಆನ್ಸರ್. ಸೆಕೆಂಡ್ ಒನ್: ವಿಚ್ ಆಫ್ ದಿ ಫಾಲೋಯಿಂಗ್ ಕಲೆಕ್ಷನ್ ಈಸ್ ಎ ಸೆಟ್? ಫಸ್ಟ್ ಡೆಫಿನೇಷನ್ ಹೇಳಿದ್ದೀನಿ ನಾನು. ಸೆಟ್ ಈಸ್ ಎ ಕಲೆಕ್ಷನ್ ಆಫ್ ವೆಲ್ ಡಿಫೈನ್ಡ್ ಆಬ್ಜೆಕ್ಟ್ಸ್. ವೆಲ್ ಅನ್ನೋ ಪದ ಇಂಪಾರ್ಟೆಂಟು. ಆಪ್ಷನ್ ಎ: ಕಲೆಕ್ಷನ್ ಆಫ್ ಆಲ್ ಗರ್ಲ್ಸ್ ಇನ್ ಯುವರ್ ಕ್ಲಾಸ್. ಆಪ್ಷನ್ ಬಿ: ದ ಕಲೆಕ್ಷನ್ ಆಫ್ ಇಂಟೆಲಿಜೆಂಟ್ ಗರ್ಲ್ಸ್ ಇನ್ ಯುವರ್ ಕ್ಲಾಸ್. ದಿಸ್ ಈಸ್ ನಾಟ್ ವೆಲ್ ಡಿಫೈನ್ಡ್. ಸಿ: ದ ಕಲೆಕ್ಷನ್ ಆಫ್ ಬ್ಯೂಟಿಫುಲ್ ಗರ್ಲ್ಸ್ ಇನ್ ಯುವರ್ ಕ್ಲಾಸ್. ದಿಸ್ ಈಸ್ ನಾಟ್ ವೆಲ್ ಡಿಫೈನ್ಡ್. ಆಪ್ಷನ್ ಡಿ: ದ ಕಲೆಕ್ಷನ್ ಆಫ್ ಆಲ್ ಟಾಲ್ ಗರ್ಲ್ಸ್ ಇನ್ ಯುವರ್ ಕ್ಲಾಸ್. ದಿಸ್ ಈಸ್ ನಾಟ್ ವೆಲ್ ಡಿಫೈನ್ಡ್. Option A is the answer, the collection of all girls in your class. Third one: the set, if set S is equal to X such that X square plus 3 is equal to 0, X belongs to R ಅಂದರೆ real number, then S is option A -3, option B 0, option C 3, option D is none of this. Option D is none of this. Option D is the answer, because x square plus 3 is equal to 0, x square is equal to -3, x is equal to plus or minus root of -3. Root of -3 is not belongs to real number. This is the imaginary number. This is not real number. But our conditions ಅಲ್ಲಿ ಏನು ಕೊಟ್ಟಿದ್ದಾರೆ? ರಿಯಲ್ ನಂಬರ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ರಿಯಲ್ ನಂಬರ್ ಅಂತ ಕೊಟ್ಟಿರೋದ್ರಿಂದ ನಮಗೆ ರೂಟ್ ಆಫ್ -3 ಅಂತ ಬರುತ್ತೆ. ದಿಸ್ ಇಸ್ ನಾಟ್ ರಿಯಲ್ ನಂಬರ್. ದೇರ್ಫೋರ್ ಆಪ್ಷನ್ ಡಿ ಇಸ್ ದ ಆನ್ಸರ್. ನೆಕ್ಸ್ಟ್ ಒನ್, ಫೋರ್ತ್ ಒನ್: ದ ರೋಸ್ಟರ್ ಫಾರ್ಮ್ ಆಫ್ ದಿಸ್ ಸೆಟ್ ಎ. ರೋಸ್ಟರ್ ಫಾರ್ಮ್ ಅಂದ್ರೆ ಗೊತ್ತಿದೆಯಲ್ಲ, ಎಲಿಮೆಂಟ್ಸ್ ಫಾರ್ಮಲ್ಲಿ ಇರಬೇಕು. ಸೆಟ್ ಎ ಕಂಟೈನಿಂಗ್ ಎಕ್ಸ್ ಎಲಿಮೆಂಟ್ಸ್ ಸಚ್ ದಟ್ ಎಕ್ಸ್ ಇಸ್ ಎ 2 ಡಿಜಿಟ್ ನ್ಯಾಚುರಲ್ ನಂಬರ್. ಕೇರ್ಫುಲ್ ಅಬ್ಸರ್ವ್ ಮಾಡಿ. 2 ಡಿಜಿಟ್ ನ್ಯಾಚುರಲ್ ನಂಬರ್, ಇದನ್ನು ನೋಡ್ಬೇಕು ನೀವು. ನ್ಯಾಚುರಲ್ ನಂಬರ್ ಅನ್ನೋ ಪದ ಇಂಪಾರ್ಟೆಂಟ್. ಸಚ್ ದಟ್ ದ ಸಮ್ ಆಫ್ ಇಟ್ಸ್ ಡಿಜಿಟ್ಸ್ ಈಸ್ 8 ಈಸ್. ಆಪ್ಷನ್ ಎ 1, 2, 5, 2, 1, 5. ಇಲ್ಲೇನಿದೆ? 3 ಡಿಜಿಟ್ಸ್ ಇದೆ. ಇದನ್ನು ಇಗ್ನೋರ್ ಮಾಡಿ. ಅವ್ರು ಕೇಳಿರೋದೇನೋ ಸಮ್ ಆಫ್ ಇಟ್ಸ್ ಡಿಜಿಟ್ 8. ಬಟ್ ಅಲ್ಲಿ ಏನು ಕೊಟ್ಟಿದ್ದಾರೆ? ಎಕ್ಸ್ ಇಸ್ ಎ 2 ಡಿಜಿಟ್ ನ್ಯಾಚುರಲ್ ನಂಬರ್. ಇಲ್ಲಿ 3 ಡಿಜಿಟ್ ಇದೆ. ಎ ಹೊರಟೋಯ್ತು. ಬಿಗೆ ಬರ್ತೇನೆ. ಓಕೆ, 3, 5. 35 is a 2 digit number. 8 is also 2 digit number. 3 plus 5 8 ಬರುತ್ತಾ? ಬರುತ್ತೆ. ಓಕೆ, 8 plus 0 8 ಬರುತ್ತೆ. ಹಂಗಾರೆ ಆಪ್ಷನ್ ಬಿ ಆನ್ಸರ್ ಅಂತ ಹೇಳ್ಬೋದಾ? ವೆಯ್ಟ್ ಮಾಡ್ತೀರಾ? ಆಪ್ಷನ್ ಬಿ ಅಂತ ಹೇಳ್ಬೋದಾ? ಆಪ್ಷನ್ ಬಿ ಈಸ್ ನಾಟ್ ಆನ್ಸರ್. ವೈ ಸರ್? 0 is not a natural number. ನೆಕ್ಸ್ಟ್ ಆಪ್ಷನ್ ಸಿಗೆ ಬರ್ತೇನೆ. 17 ಇದೆ. 1 + 7 8 ಬರುತ್ತೆ. ಓಕೆ. 26 2 + 6 8 ಬರುತ್ತೆ. ಓಕೆ. 3 + 5 8 ಬರುತ್ತೆ. ಓಕೆ. 4 + 4 8 ಬರುತ್ತೆ. ಓಕೆ. 5 + 3 8 ಬರುತ್ತೆ. ಓಕೆ. 6 + 2 8 ಬರುತ್ತೆ. ಓಕೆ. 7 + 1 8 ಬರುತ್ತೆ. ಓಕೆ. 8 + 0 8 ಬರುತ್ತೆ. ಓಕೆ. ಬಟ್ 0 is not a natural number. ಆಪ್ಷನ್ ಸಿನೂ ಹೋಯಿತು. ಇನ್ನು ಆಪ್ಷನ್ ಡಿ ಆದ್ರೆ ಆಗಬೇಕು. 1 + 7 ಓಕೆ 8, 2 + 6 8, 4 + 4 8 ಎರಡು ನ್ಯಾಚುರಲ್ ನಂಬರ್. 5 + 3 8 ಓಕೆ. 7 + 1 8 ಓಕೆ. ಎಲ್ಲ ಡಿಜಿಟ್ಸು ನ್ಯಾಚುರಲ್ ನಂಬರ್ ಆಗಿದೆ. ಆಪ್ಷನ್ ಡಿ ಇಸ್ ದ ಆನ್ಸರ್. ನೆಕ್ಸ್ಟ್ ಫಿಫ್ತ್ ಒನ್: ದ ಎಲಿಮೆಂಟ್ಸ್ ಆಫ್ ದಿ ಸೆಟ್ ಎ ಎಕ್ಸ್ ಸಚ್ ದಟ್
X is a consonant in the English alphabet which precedes K or precedes K ಅಂದರೆ ನಾವು ಕೆಗಿಂತ ಮುಂಚೆ. ಡಿ ಎಫ್ ಜಿ ಹೆಚ್ ಐ ಕೆಗಿಂತ ಮುಂಚೆ ಬರುತ್ತೆ, ಬಟ್ ಇನ್ನು ಮುಂದಕ್ಕೆ ನೋಡ್ಬೇಕಲ್ಲ. ಬಿ ಸಿ ಡಿ ಎಫ್ ಜಿ ಎಚ್ ಜೆ ಕೆಗಿಂತ ಮುಂಚೆ ಬರ್ಬೇಕಲ್ಲ. ಎ ಬಿ ಸಿ ಡಿ ಇ ಎಫ್ ಜಿ ಎಚ್ ಐ ಜೆ ಕೆ ಆದಮೇಲೆ ಬರ್ತಕ್ಕಂಥ ಎಲಿಮೆಂಟ್ಸ್ ಯಾವುದೂ ಇರಬಾರ್ದು. ಆಪ್ಷನ್ ಸಿ ಇದು ಬರುತ್ತೆ, ಅದಕ್ಕಿಂತ ಜಾಸ್ತಿ ಇರೋದು ಹುಡುಕಬೇಕು. ಓಕೆ, ಆಪ್ಷನ್ ಡಿ ಬರುತ್ತೆ 4 ಬರುತ್ತೆ, ಬಟ್ 4ರಲ್ಲಿ ಯಾವುದು ಅಂತ ಚೂಸ್ ಮಾಡ್ಬೋದಾ ನೋಡೋಣ, ಹೇಳ್ತೀರಾ ಕಮೆಂಟ್ ಬಾಕ್ಸಲ್ಲಿ. ಕೆಗಿಂತ ಮುಂಚೆ ಬರ್ತಕ್ಕಂಥ ಕಾನ್ಸೊನೆಂಟ್ಸ್, ಇಂಗ್ಲೀಷ್ ಕಾನ್ಸೊನೆಂಟ್ಸ್, ಓವೆಲ್ಸ್ ಅಲ್ಲ. ಓವೆಲ್ಸ್ 5 ಇರುತ್ತೆ, 5 ಬಿಟ್ಟು ಉಳಿದಿರ್ತಕ್ಕಂಥದ್ದು ನಾವು ಕಾನ್ಸೊನೆಂಟ್ಸ್ ಅಂತ ಕರಿತೀವಿ. ಟೋಟಲ್ಲು 26 ಓವೆಲ್ಸ್ ಬಿಟ್ಟು ಉಳಿದಿರೋನ ಕಾನ್ಸೊನೆಂಟ್ಸ್ ಅಂತ ಕರಿತೀವಿ. ಕೆಗಿಂತ ಮುಂಚೆ ಬರ್ತಕ್ಕಂಥ ಕಾನ್ಸೊನೆಂಟ್ಸ್ ಯಾವುವು? ಎ ಬಿ ಸಿ ಡಿನಲ್ಲಿ ಯಾವುದು ಅಂತ ಹೇಳ್ಬೋದಾ ಕಾಮೆಂಟ್ ಬಾಕ್ಸಲ್ಲಿ ಹಾಕಿ. ನೆಕ್ಸ್ಟ್ 6 1, ದ ರೋಸ್ಟರ್ ಫಾರ್ಮ್ ಆಫ್ ಬಿ ಸೆಟ್ ಒಮೆಗಾ ಅಥವಾ ಡಬ್ಲ್ಯೂ ಅಂತ ಬೇಕಾದ್ರೆ ಕರಿ, ಒಮೆಗಾ ಅಂತ ಬೇಕಾದ್ರೆ ಕರೀರಿ. W - 2 ಡಿವೈಡೆಡ್ ಬೈ W + 3 = 3, ಬಟ್ W ಬಿಲಾಂಗ್ಸ್ ಟು ಆರ್. ನೀವು ಹೆಂಗೆ ಕರಿತೀರಿ, ಇದು ಒಮೆಗಾ ಅಂತ ಕರಿತೀರೋ W ಅಂತ ಕರಿತೀರೋ ಸಿಂಬಲ್ ಓಕೆ, ಅದು ಏನಾಗಿರಬೇಕು, ರಿಯಲ್ ನಂಬರೇ ಆಗಿರಬೇಕು. ಈಸ್ ಆಪ್ಷನ್ 11, ಬಟ್ ಇಟ್ ಇಸ್ ನಾಟ್ ಎ ಸೆಟ್ ಫಾರ್ಮಲ್ಲಿ ಇಲ್ಲ, ಇದು ಬಿಟ್ಟು ಹಾಕಿ. ನೆಕ್ಸ್ಟ್ ಸೆಟ್ ರೋಸ್ಟ್ ಫಾರ್ಮ್ ಅಂದರೆ ಸೆಟ್ ಆಗಿರಬೇಕದು. B = -11/2, D = -2/11. ಒಮೆಗಾ ಬಿಲಾಂಗ್ಸ್ ಟು ರಿಯಲ್ ನಂಬರ್ ಯಾವ್ದು ತಗೊಂತೀರಿ? ರೋಸ್ಟ್ ಫಾರ್ಮ್ ಅಂದರೆ ಸೆಟ್ಟಲ್ಲೇ ಇರಬೇಕಲ್ಲ. ಓಕೆ, ಚೆಕ್ ಮಾಡೋಣ, ಹೇಳ್ತೀರಾ ಆನ್ಸರು. ಒಮೆಗಾ = -11/2 ತಗೊತೇನೆ, -11/2 ತೊಗೊತೇನೆ, ಸಫುಟ್ ಮಾಡ್ತೇನೆ. W - 2 ಡಿವೈಡೆಡ್ ಬೈ W + 3 ಚೆಕ್ ಮಾಡ್ತಾ ಇದ್ದೀನಿ. -11/2 - 2 ಡಿವೈಡೆಡ್ ಬೈ -11/2 + 3 ಸಫುಟ್ ಮಾಡ್ತಾ ಇದ್ದೀನಿ. -11 - 4 ಡಿವೈಡೆಡ್ ಬೈ 2, -11 + 6 ಡಿವೈಡೆಡ್ ಬೈ 2, -15/2, -11 + 6 is then but -5/2. 2 to get cancel, minus get cancel, 5 3s are -11/2 is the answer. ಓಕೆ, 3 ಬರಬೇಕಲ್ಲ, ಇಲ್ಲಿ 3 ಬರಬೇಕು, ಬಂದಿದೆ. ಆಪ್ಷನ್ ಬಿ ಇಸ್ ದ ಆನ್ಸರ್. ನೆಕ್ಸ್ಟ್ 7th one, ದ ಸೆಟ್ ಬಿಲ್ಡರ್ ಫಾರ್ಮ್ ಆಫ್ ದಿ ಗಿವನ್ ಸೆಟ್ A 3 6 9 12 ಆ್ಯಂಡ್ ಸೆಟ್ B is equal to 1 4 9 up to 100 is. ಹೇಳ್ತೀರಾ ಯಾರಾದರೂ ಆನ್ಸರು? ಓಕೆ, ಇದು 3 ಅಂದರೆ ಮಲ್ಟಿಪಲ್ ಆಫ್ 3 ಅಂತ. ನೆಕ್ಸ್ಟ್ n² ಅಂದರೆ ಸ್ಕ್ವೇರ್ ಫಾರ್ಮಲ್ಲಿ ಬರೀಬೇಕು. ಮಲ್ಟಿಪಲ್ ಆಫ್ 3 ಸ್ಕ್ವೇರ್ ಫಾರಮ್, ಮಲ್ಟಿಪಲ್ ಆಫ್ 3 ಸ್ಕ್ವೇರ್ ಫಾರಮ್. ಕಾಮೆಂಟ್ ಬಾಕ್ಸಲ್ಲಿ ಹಾಕ್ತೀರಾ ನೋಡೋಣ, ಗೊತ್ತಾದರೆ ಹಾಕಿ, ಇಲ್ಲ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಕಳಿಸ್ತೀನಿ. ಅಲ್ಲಿಗೆ 2 ಪ್ರಾಬ್ಲಮ್ಸನ್ನು ನಿಮಗೆ ಚಾಯ್ಸಿಗೆ ಬಿಟ್ಟಿದ್ದೀನಿ. ಯಾವುದು? ಕಾನ್ಸೊನೆಂಟ್ಸ್ ತಂದು ಕಾನ್ಸೊನೆಂಟ್ಸ್ ಒಂದು ನಿಮಗೆ ಹ್ಯಾಂಡ್ ಓವರಿಗೆ ಬಿಟ್ಟಿದ್ದೇನೆ. 5th one ನಿಮ್ಮ ಹ್ಯಾಂಡ್ ಓವರಿಗೆ ಬಿಟ್ಟಿದ್ದೇನೆ. 7th one ನಿಮ್ಮ ಹ್ಯಾಂಡ್ ಓವರಿಗೆ ಬಿಟ್ಟಿದ್ದೇನೆ. ಕಾಮೆಂಟ್ ಬಾಕ್ಸಲ್ಲಿ ಆನ್ಸರ್ ಹಾಕಿರೆ ಎಸ್ ಆರ್ ನೋ ಅಂತ ನಾನು ಕಳಿಸ್ತೇನೆ. ಇಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ನಾನೇನು ನಿಮ್ಮ ಹ್ಯಾಂಡ್ ಓವರಿಗೆ ಬಿಟ್ಟಿದ್ದೇನೆ ಆ ಪ್ರಾಬ್ಲಮ್ಸನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಕಳಿಸ್ತೇನೆ. ನೆಕ್ಸ್ಟ್ ವೀಡಿಯೋದಲ್ಲಿ ಫ್ರಮ್ 8 9 ರಿಮೈನಿಂಗ್ ಪ್ರಾಬ್ಲಮ್ಸನ್ನು ಕಳಿಸ್ತೇನೆ. ಓಕೆ, ಸಿ ಇ ಟಿನಲ್ಲಿ ಚೆನ್ನಾಗಿ ಸ್ಕೋರ್ ಮಾಡಬೇಕು ಅಂದರೆ ಫಸ್ಟ್ ಪಿ ಯು ಸಿ ಸೆಕೆಂಡ್ ಪಿ ಯು ಸಿನಲ್ಲಿ ಬರ್ತಕ್ಕಂಥ ಪ್ರತಿಯೊಂದು ಪ್ರಾಬ್ಲಮ್ಸನ್ನು ವರ್ಕೌಟ್ ಮಾಡಲೇಬೇಕು. ನೀವು ಸಿ ಇ ಟಿಗೆ ರೆಡಿ ಆಗಿದ್ದೀರಿ ಅಂದರೆ ಜೆ ಇಗೂ ರೆಡಿ ಆಗ್ತೀರಿ. ಓಕೆ, ನೆಕ್ಸ್ಟ್ ವೀಡಿಯೋದ ರಿಮೈನಿಂಗ್ ಸಿ ಇ ಟಿ ಕ್ವಶನ್ಸನ್ನು ಮ್ಯಾಥಮೆಟಿಕ್ಸ್ ಫಸ್ಟ್ ಇಯರು ಮತ್ತು ಸೆಕೆಂಡ್ ಪಿ ಯು ಸಿ ಬರ್ತಕ್ಕಂಥ ಎಲ್ಲ ರಿಸಲ್ಟ್ಸನ್ನು ನಾನು GH ಮ್ಯಾಥ್ಸ್ ಯೂಟ್ಯೂಬ್ಗೆ ಸೆಂಡ್ ಮಾಡ್ತೇನೆ. ಎಕ್ಸಾಮ್ ಆದಮೇಲೆ ವರ್ಕೌಟ್ ಮಾಡಿ. ಮತ್ತು ಈಗ ಫಸ್ಟ್ ಪಿ ಯು ಸಿಯಿಂದ ಸೆಕೆಂಡ್ ಪಿ ಯು ಸಿಗೆ ಹೋಗ್ತಕ್ಕಂಥ ಸ್ಟೂಡೆಂಟ್ಸು ಯಾರು ಫಸ್ಟ್ ಪಿ ಯು ಸಿಯಿಂದ ಸೆಕೆಂಡ್ ಪಿ ಯು ಸಿಗೆ ಹೋಗ್ತಾಯಿದ್ದೀರಿ ಅವರು ಕಂಪಲ್ಸರಿ ಈಗಲಿಂದನೇ ಸಿ ಇ ಟಿಗೆ ರೆಡಿ ಆಗಬೇಕು. ನೀವು ಸೆಕೆಂಡ್ ಪಿ ಯು ಸಿಗೆ ಹೋದಾಗ ನೀವು ರೆಡಿ ಆಗೋದಲ್ಲ, ಈಗಲಿಂದನೇ ಯಾವಾಗ ಫ್ರೀ ಇರ್ತೀರಿ ಅವಾಗೆಲ್ಲ ಒಂದು ಕಡೆ ಸಿ ಇ ಟಿ ಕ್ವಶನ್ಸ್ ಅಂತ ಬರೆದು ಪ್ರಾಕ್ಟೀಸ್ ಮಾಡಿದರೆ ನೀವು ಸೆಕೆಂಡ್ ಪಿ ಯು ಸಿನಲ್ಲಿ ಸಿ ಇ ಟಿನಲ್ಲಿ ಮತ್ತು ಜೆ ಇನಲ್ಲಿ ಒಳ್ಳೆ ಸ್ಕೋರ್ ಮಾಡ್ಬೋದು. ಈಗ ಫಸ್ಟ್ ಪಿ ಯು ಸಿಯಿಂದ ಸೆಕೆಂಡ್ ಪಿ ಯು ಸಿಗೆ ಹೋಗ್ತಕ್ಕಂಥ ಸ್ಟೂಡೆಂಟ್ಸು ಸಿ ಇ ಟಿ ಕ್ವಶನ್ಸನ್ನು ಒಂದು ಕಡೆ ಪ್ರಿಸರ್ವ್ ಮಾಡಿ. ಥ್ಯಾಂಕ್ ಯು.